ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದೆ. ಇವತ್ತು KPSC ಹಗರಣ ಆಗಿದೆ, ಆಡಿಯೋ ವೈರಲ್ ಆಗಿದೆ. ಇವತ್ತು ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೇನೋ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ, ನಾವು ಕೂಡ ಹೋರಾಟ ಮಾಡಿದ್ವಿ, ರಾಜೀನಾಮೆ ಕೊಟ್ಟಾಯ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡೋದು ಯಾವಾಗ? ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ? ಕರ್ನಾಟಕದಲ್ಲಿ ಕೂಡ ಇವತ್ತು 70-80 ಲಕ್ಷ ರೂಪಾಯಿಗಳಿಗೆ ಇವತ್ತು ಒಂದು KPSCಯಲ್ಲಿ ಹಗರಣ ಆಗುತ್ತೆ, ಒಂದು ಪಶು ವೈದ್ಯಾಧಿಕಾರಿಯ ನೇಮಕಾತಿಯಲ್ಲಿ ಹಗರಣ ಆಗುತ್ತೆ ಅಂದ್ರೆ ನೀವು ರಾಜೀನಾಮೆ ಕೊಡೋದು ಯಾವಾಗ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳೇ ಇಲ್ಲ. ಹಾಗಾದ್ರೆ ಇಲ್ಲಿ ಯಾರು ರಾಜೀನಾಮೆ ಕೊಡಬೇಕು? ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಿದ್ದೀವಿ. ಕಾರಣ ಏನಂದ್ರೆ ಸಾಲು ಸಾಲು ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ ಇಡೀ ರಾಜ್ಯದಲ್ಲಿ. ಇವತ್ತು ಒಂದು ಶೈಕ್ಷಣಿಕ ಸಮಸ್ಯೆಗಳ ಪಟ್ಟಿ ಮಾಡ್ಬೋದು, ಅಷ್ಟು ಶೈಕ್ಷಣಿಕ ಸಮಸ್ಯೆಗಳಿದ್ರು ಕೂಡ ನೀವು ಪ್ರಚಾರಕ್ಕೋಸ್ಕರ ಕೇಂದ್ರ ಡೆಲ್ಲಿಗೆ ಹೋಗ್ತೀರಾ ಸ್ವಾಮಿ. ನಿಮ್ಮ ಮೇಲಿರ್ತಕ್ಕಂತಹ ರಾಜಕಾರಣಿಗಳನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೀರಾ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತಕ್ಕಂಥದ್ದು ಬೀದಿಗೆ ಬರ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಸ್ಗಳಲ್ಲಿ ಇವತ್ತು ಫ್ರೀ ಬಸ್ ಮಾಡಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಆಶ್ವಾಸನೆ ಕೊಡ್ತೀರಾ. ಇಲ್ಲಿ ನೋಡಿದ್ರೆ ಒಂದು 40-50 ಜನ ಓಡಾಡ್ಬೇಕಾದ್ರೆ ಬಸ್ಸಲ್ಲಿ 100-120 ಜನ ಓಡಾಡ್ತಾ ಇದ್ದಾರೆ ಸ್ವಾಮಿ. ಇವತ್ತು ಒಂದು ಜಲ್ಲಿ ತುಂಬ್ಕೊಂಡು ಹೋಗುವಂಥ ಲಾರಿಯಲ್ಲಿ 30-35 ಟನ್ ತುಂಬುವಂಥ ಲಾರಿಯಲ್ಲಿ 40 ಟನ್ ತುಂಬಿದ್ರೆ RTOದವ್ರು ಹಿಡಿತಾರೆ, ರೋಡ್ ಹಾಳಾಗುತ್ತೆ ಅಂತ. ಹಾಗಾದರೆ 50-60 ಜನ ಓಡಾಡಬೇಕಾಗಿರೋ ಬಸ್ಸಲ್ಲಿ 100-120 ಜನ ಈ ದೇಶ ಭವಿಷ್ಯ ರೂಪಿಸಬೇಕಾಗಿರೋಂಥ ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ಅವ್ರ ಜೀವಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಡವ್ರ ಮನೆ ಮಕ್ಕಳು ಹಾಗಾದರೆ ಸರ್, ಇವತ್ತು ತುಮಕೂರಿನಲ್ಲಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ರಾಜೀನಾಮೆ ಕೊಡಬೇಕು. ಆ ಮೂಲಕವಾಗಿ ಇವತ್ತು ನ್ಯಾಯಯುತವಾದಂತಹ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಈಗ ನೀಟಲ್ಲಿ ಅಕ್ರಮ ನಡೆಯುತ್ತೆ, ಅದಕ್ಕೆ ABVP ಪ್ರತಿಭಟನೆ ಮಾಡೋದೇ ಇಲ್ಲ ಸರ್. ಇವತ್ತು ಎಲ್ರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಮಾಹಿತಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಏನಂದರೆ ಡೆಲ್ಲಿಯ NTA ಕೇಂದ್ರ ಕಚೇರಿಯನ್ನು ಮೊದಲನೇ ದಿನ ಮುತ್ತಿಗೆ ಹಾಕಿ ನಾವು ಕೇಂದ್ರ ಸರ್ಕಾರಕ್ಕೆ 3 ಬೇಡಿಕೆಗಳನ್ನು ಆಗ್ರಹ ಮಾಡಿದ್ವಿ. ಆ 3 ಬೇಡಿಕೆ ಆಲ್ರೆಡಿ ಈಡೇರಿದೆ. ಒಂದು, CBI ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿದ್ವಿ. NTAಗೆ ಎಕ್ಸಾಮಿನೇಷನ್ ನಡೆಸೋ ಯೋಗ್ಯತೆ ಇಲ್ಲ ಅಂತಂದರೆ ಅದನ್ನು ಡಿಸಾಲ್ವ್ ಮಾಡಿ ಅಲ್ಲಿರ್ತಕ್ಕಂತಹ ಯಾರು ಫ್ಯಾಕಲ್ಟಿ ಇದ್ದಾರೆ ಅವ್ರನ್ನ ಕೆಲಸದಿಂದ ತೆಗೆದಾಕಬೇಕು ಅಂತ ಹೇಳಿದ್ವಿ. ಮೂರನೇದಾಗಿ ಏನು ಹೇಳಿದ್ವಿ, ನೆಕ್ಸ್ಟ್ ಇಯರಿಂದ ಎಕ್ಸಾಮಿನೇಷನನ್ನು ಕಂಪ್ಯೂಟರೈಸ್ ಮಾಡಬೇಕು ಅಂತ ಹೇಳಿದ್ವಿ. ಆ 3 ಬೇಡಿಕೆ ಈಡೇರಾದ್ಮೇಲೆ ಪ್ರಚಾರಕ್ಕೋಸ್ಕರ ಹೋರಾಟ ಮಾಡುವಂಥ ಅನಿವಾರ್ಯತೆ ಇಲ್ಲ ಸರ್. ಪ್ರಮುಖ ಆರೋಪಿನ ಕ್ಲೀನ್ ಚೀಟ್ ಆಗೋಗಿದೆ. ಮತ್ತು ನಿಮ್ಮ ಹೋರಾಟದ ಬೆಲೆ ಸಿಗ್ತದೆ ಸರ್. ಇವತ್ತು ಏನಂತಂದರೆ ಸರ್, ನಮಗೆ ಯಾವುದೋ ಪ್ರಚಾರಗಳನ್ನು ಗಿಟ್ಟಿಸ್ಕೊಳ್ಳಲಿಕ್ಕೆ ಯಾವುದೋ ಫಾರಿನ್ ಫಂಡ್ಗಳು ಬರಲ್ಲ ಸರ್. ವಿದೇಶಿ ಶಕ್ತಿಯ ಸಪೋರ್ಟ್ ಇಲ್ಲ. ವಿದ್ಯಾರ್ಥಿಗಳ ಯಾವುದೇ ಅನ್ಯಾಯ ಆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಗಟ್ಟಿ ಧ್ವನಿಯನ್ನು ಎತ್ತಿದೆ. ಆ ಕಾರಣಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಮೇಲೆ ನಮಗೆ ಪ್ರಮುಖ ಆರೋಪಿಗೆ ಕ್ಲೀನ್ ಚೀಟ್ ಕೊಟ್ಟರಲ್ಲ, ನಿಮ್ಮ ಹೋರಾಟದ ಫಲವಾಗಿ ಯಾರು CBIಗೆ ತನಿಖೆಗೆ ಒಪ್ಪಿಸಿತ್ತು. ಆದರೆ CBI ಇವತ್ತು ಕ್ಲೀನ್ ಚೀಟ್ ಕೊಟ್ಟಿದೆ ಸರ್. ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಆ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಸಿಗಲೇಬೇಕು ಸರ್. ಇದು ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಯಾರೇ ಚಲಾಟ ಆಡಿದ್ರು ಕೂಡ ಅದನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ರಾಜ್ಯದಲ್ಲಿ ಎಲ್ಲಿವರೆಗೂ ಹೋರಾಟ ಮುಟ್ಟುತ್ತೆ ಸರ್? ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿ ಪರಿಷತ್ ಇವತ್ತು ಸಜ್ಜಾಗ್ತಾ ಇದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಹೋರಾಟಗಳನ್ನು ಮಾಡ್ತೇವೆ ಸರ್. ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಹೋಗಿ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಬೀದಿಗೆ ಬರ್ತಾ ಇದೆ. ಬನ್ನಿ, ನಿಮಗೆ ನೈತಿಕತೆ ಇದ್ರೆ ಇವತ್ತು ಬಂದು ಹೋರಾಟ ಮಾಡಿ, ಈ ವಿದ್ಯಾರ್ಥಿಗಳ ಜೊತೆ ನಿಲ್ಲಿ, ಕರ್ನಾಟಕ ವಿದ್ಯಾರ್ಥಿಗಳ ಜೊತೆ ಅಂತ ಆಗ್ರಹ ಮಾಡ್ತಿದ್ದೀವಿ. ವಿದ್ಯಾರ್ಥಿಗಳ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಕ್ಕನ್ನು ಕಿತ್ತುಕೊಳ್ತಿರೋ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕು, ಬೇಕೇ ಬೇಕು. ಎಲ್ಲ ಸೇಲ್ ಸೇಲ್ ಸೇಲ್, ಎಲ್ಲ ಜಾಬ್ ಸೇಲ್. ಇವತ್ತು ಎಲ್ಲ ಹುದ್ದೆಗಳನ್ನು ಮಾರಾಟ ಮಾಡ್ತಿರುವಂತ ರಾಜ್ಯ ಸರ್ಕಾರಕ್ಕೆ, ಶೈಕ್ಷಣಿಕ ಹಕ್ಕುಗಳನ್ನು ಕಸಿಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲಿ.